ಕಾನೂನಿಗೆ ಧಕ್ಕೆಯಾಗದಂತೆ ಹಬ್ಬಗಳನ್ನು ಆಚರಿಸಿ. ಸಾರ್ವಜನಿಕರಿಗೆ ಸಿಪಿಐ ನದಾಬ್ ಖಡಕ್ ಸೂಚನೆ. ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಆಚರಿಸುವ ಕುರಿತು ಸಾರ್ವಜನಿಕರ ಶಾಂತಿ ಸಭೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ವೃತ್ತದ ಸಿಪಿಐ ನದಾಬ್ ಮತ್ತು ಪಿಎಸ್ಐ ಧರ್ಮಾಂಜಿ ಅವರು ಸಾರ್ವಜನಿಕರಿಗೆ ಮಾರ್ಗದರ್ಶನ ನೀಡಿದರು. ಈ ವೇಳೆ ಸಿಪಿಐ ನದಾಫ್ ಮಾತನಾಡಿ, ಯಾವುದೇ ಹಬ್ಬಗಳ ಆಚರಣೆಯ ವೇಳೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಎಲ್ಲರೂ ನೆಮ್ಮದಿಯಿಂದ ಹಬ್ಬಗಳನ್ನು ಆಚರಿಸಬೇಕು ಎಂಬುದು ಪೊಲೀಸ್ ಇಲಾಖೆಯ ಆಶಯ. ಸಮಾಜಘಾತುಕ ಶಕ್ತಿಗಳ ಬಗ್ಗೆ ತಕ್ಷಣವೇ ಇಲಾಖೆಗೆ ಮಾಹಿತಿಯನ್ನ ನೀಡಬೇಕು ಅಂತ ತಿಳಿಸಿದ್ರು. ಆಮೇಲೆ ಗಣಪತಿ ಹಬ್ಬ ಆಗಲಿ, ಈದ್ ಮಿಲಾದ್ ಹಬ್ಬ ಆಗಲಿ, ಕೆಲವೊಂದಿಷ್ಟು ಕಂಡೀಷನ್ಸ್ ಇದಾವೆ. ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಮಾಡ್ತೇವೆ ಇಲ್ಲಿ. ಅದರಿಂದ ಪರ್ಮಿಷನ್ ತೊಗೊಂಡು ಎಲ್ಲರೂ ಗಣಪತಿ ಇಡಬೇಕು ಅನ್ನೋದು ನಮ್ಮದು ಪಾಯಿಂಟ್ ನಂಬರ್ 1 ಇದೆ. ಪಾಯಿಂಟ್ ನಂಬರ್ 2, ರೂಟ್ ಏನಿದೆ ಹೋದ್ಸಲ ಏನು ಕೊಟ್ಟಿದ್ದಾರೆ ಅದೇ ರೂಟ್ನಲ್ಲಿ ನಾವು ಕೊಡ್ತೇವೆ, ಎಲ್ಲ ಎಕ್ಸಾಮಿನ್ ಮಾಡಿ ಕೊಡ್ತೇವೆ. ಆಮೇಲೆ ಸ್ವಲ್ಪ ಹುಡುಗರು ಅವರೆಲ್ಲ ಸ್ವಲ್ಪ ಎಲ್ಲರೂ ಸಹಕಾರ ಕೊಡಬೇಕು, ಹಿರಿಯರೆಲ್ಲರಿಗೂ ಸಹಕಾರ ಕೊಡಬೇಕು. ನಮಗೆ ಎಲ್ಲರೂ ಏನು ಸಣ್ಣ ಪುಟ್ಟ ಸಮಸ್ಯೆ ಆಗಲ್ಲ. ಕೆಲವೊಂದಿಷ್ಟು ಜನ ಕುಡಿದು ತೊಂದರೆ ಮಾಡ್ತಾರೆ. ಹೋದ್ಸಲ ಗಣಪತಿ ಇದರಲ್ಲಿ ತಳ್ಳಾಡಿಬಿಟ್ರು ನಮ್ಗೆ ಎಂಟದಲ್ಲಿ 12ವರೆಗೆ ಕುಸ್ತಿ ಬರೀ ಅಂತ ಕುಡಿದಿರ್ತಾರಲ್ಲ, ದೊಡ್ಡವ್ರು ಯಾರು ಮಾಡಲ್ಲ, ಯಾವನೋ ಬರೀ XYZ ಬರೀ ಕುಸ್ತಿಗೆ ಅಂತ. ಮತ್ತು ನಾವು ಹಂಗೆ ಸಮಾಧಾನ ಮಾಡಿ ಆ ರೀತಿ ಆಗಬಾರ್ದು. ಈ ಹಬ್ಬ ಮಾಡೋದು ಯಾಕೆ, ನಾವು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿಯಿಂದ ಇರಲಿ, ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಆಗಲಿ ಅಂತ ಉದ್ದೇಶಕ್ಕಾಗಿ ಹಬ್ಬ ಮಾಡ್ತಾರೆ ಹೊರತು ಯಾರು ಜಗಳ ಮಾಡ್ಬೇಕು ಅನ್ನೋದು ಯಾರ್ದು ಭಾವನೆ ಇರಲ್ಲ. ಅಲ್ಲಿ ಒಬ್ಬರು ಇಬ್ಬರು ಸಮಸ್ಯೆ ಮಾಡ್ತಾರೆ ಅಂತೇಳಿ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಆಗಿದೆ. ಆಮೇಲೆ ಪರ್ಮಿಷನ್ ವಿಚಾರದಲ್ಲಿ ನಾವು ಸಿಂಗಲ್ ವಿಂಡೋ ಮಾಡಿ ಒಂದು ಎಸ್ಟಾಗಿ ತೋರಿಸ್ತೇವೆ. ಎಲ್ಲ ನಾವು ಇಲಾಖೆಯವರು ನೀವು ಆ ಕಚೇರಿ ಈ ಕಚೇರಿ ಅಲ್ದಾಡೋದು ಬೇಡ, ಒಂದ ಹತ್ರ ಪರ್ಮಿಷನ್ ಕೊಡಿಸ್ತೇವೆ, ಆಯಿತಾ. ಆಮೇಲೆ ಈ ಗಣಪತಿ ಎರಡು ಇದಾವೆ. ಒಂದು ಗಜಾನನ ಗಣಪತಿ, ಇನ್ನೊಂದು ಪ್ರಸನ್ನ ಗಣಪತಿ. ಒಂದು ನೈಟ್ ಮಾಡೋದಿರ್ತಲ್ಲ, ಅದೇ ಯಾವುದು ನೈಟು, ಅದಕ್ಕೆ ಯಾರ್ದಾರ ಮ್ಯಾನೇಜರು ಈಗ ಪ್ರತಿ ವರ್ಷ ನೈಟ್ ಮಾಡ್ಕೊಂತ ಬಂದಿದ್ದೀರಿ. ಈಗ ಸ್ವಲ್ಪ ನೀವು ನಮ್ಗೆ ಸಹಕರಿಸಬೇಕಾಗುತ್ತೆ. ನೀವು ಡೇ ಟೈಮ್ನಲ್ಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ನಾವು ನಿಮಗೆ ಬಂದೋಬಸ್ತ್ ಕೊಡ್ತೇವೆ. ರಾಜ್ಯ ಸರ್ಕಾರದ ಆದೇಶದಂತೆ ರಾತ್ರಿ 10 ಗಂಟೆಯ ನಂತರ ಧ್ವನಿವರ್ಧಕಗಳ ಬಳಕೆಗೆ ನಿಷೇಧ. ಹಗಲು ವೇಳೆ ಕಾರ್ಯಕ್ರಮವನ್ನ ನಡೆಸಬಹುದು. ಡಿಜೆ ಬಳಕೆಗೆ ಅನುಮತಿ ಇಲ್ಲ. ರಾತ್ರಿ 10 ಗಂಟೆಯ ನಂತರ ಯಾವುದೇ ಸಂದರ್ಭದಲ್ಲೂ ಮೈಕ್ ಅನ್ನ ಬಳಸಬಾರದು. ಮೆರವಣಿಗೆಗೆ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿಯನ್ನ ಪಡೆದು ಅನುಮತಿಸಿದ ಮಾರ್ಗದಲ್ಲಿ ಸಾಗಬೇಕು. ಹಬ್ಬಗಳ ಅನುಮತಿಗಾಗಿ ಪೊಲೀಸ್ ಇಲಾಖೆ, ಬೆಸ್ಕಾಂ ಹಾಗೂ ಪಟ್ಟಣ ಪಂಚಾಯಿತಿಯಿಂದ ಅನಿವಾರ್ಯ ಅನುಮತಿಯನ್ನ ಪಡೆಯಬೇಕು. ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಮೆರವಣಿಗೆಗೆ ಮುಂಚಿತ ಅನುಮತಿ ಅಗತ್ಯ. ವಿಸರ್ಜನೆಯನ್ನ ರಾತ್ರಿ 10 ಗಂಟೆಯೊಳಗೆ ಮುಗಿಸಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಸೂಚನೆಗಳನ್ನ ನೀಡಿದ್ರು. ನೀವು ಹಳೆ ಕಾಲ ಗೊತ್ತಿದ್ದು ಹೋಗಿರೋ ಕಾಲ, ಹೌದು ಒಪ್ಕೊಂತೀನಿ. ಹಳೆ ಕಾಲದಲ್ಲಿ ಗಣಪತಿ ಪರಿಸ್ಥಿತಿ ಈ ವರ್ಷ ಇಲ್ಲ. ಪೊಲೀಸರು ಯಾವ ಮಾರ್ಗಸೂಚಿ ಕೊಡ್ತಾರೆ ಆ ಮಾರ್ಗಸೂಚಿಯಲ್ಲೇ ನೀವು ಹೋಗ್ಬೇಕು. ಯಾಕಂತಂದ್ರೆ ನಾಳೆ ಬೆಳಗ್ಗೆ ಆಗು ಹೋಗುಗಳಿಗೆ ಜವಾಬ್ದಾರ ನಾವು. ನಿಮ್ಮನ್ನು ಯಾರು ಕೇಳಲ್ಲ, ಮತ್ತೆ ಹೇಳ್ತಾ ಇದೀನಿ ಕೇಳಿ. ಈ ಪರ್ಮಿಷನ್ ತಗೊಂಡ್ರೆ ಎಷ್ಟು ಜನ ನಾಳೆ ಬೆಳಗ್ಗೆ ಅಲ್ಲಿ ಗಣಪತಿ ಮುಂದೆ ಬಂದು ಕುಣಿಯೋದು, ಅಲ್ಲಿ ಲೀಡ್ ಮಾಡೋದು, ಡ್ರಮ್ ಸೆಟ್ ಅಲ್ಲಿ ಮೇಂಟೈನ್ ಮಾಡೋದು ಬೇರೆ ಜನ. ಒಪ್ಕೊಂತೀರ ದಿನ ಒಪ್ಕೊಂತೀರ ನೀವು? ಪರ್ಮಿಷನ್ ತಗೊಳ್ಳೋದು ನೀವು ಇಲ್ಲಿ ಅಲ್ಲಿ ಬಂದು ಲೀಡಪ್ ಮಾಡೋದು, ಲೀಡ್ಗಳು ಆಗೋದೇ ಬೇರೆ. ನೋಡೋಣ ಯಾರು ಬಂದಿದೆ ಅದು ನೀವು ಮನೆ ಹೋಗ್ತಿರ್ತಾರೆ. ನಿಮ್ಗೇನಾದ್ರೆ ನೀವು ಊಟ ಬಡಿಸೋರು ಅಲ್ಲ, ಉಚ್ಚಾರ ಮಾಡೋದು, ಯಾರು ಬಂದು ಅಡ್ವಾನ್ಸ್ ಕೊಡಬೇಕು, ಯಾರು ದುಡ್ಡು ಕೊಡಬೇಕು ಅಂತ ನಾವು ಕೊಡ್ತೀವಿ. ಆ ಮಾರ್ಗನ ನೀವು ಅನುಸರಿಸಬೇಕು. ಮತ್ತು ಮಷನ್ ಗಣಪತಿ ನೀವು ಐಡಲ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಮುಂಚೆ, ಗಣಪತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂಚೆ ಆ ಲೋಕಲ್ ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಅದರ ಪರ್ಮಿಷನ್ ಪಡೆಯೋದು ಖಂಡಿತ. ಅದ್ರ ಜೊತೆಗೆ ಬೆಸ್ಕಾಂ ಅವರ ಪರ್ಮಿಷನ್ ಖಂಡಿತ ಪಡೆಯಬೇಕು. ಅದ್ರ ಜೊತೆಗೆ ಮತ್ತೆ ಫೈರ್ ಸ್ಟೇಜ್ ಅಗ್ನಿಶಾಮಕ ಇಲಾಖೆ ಇದೆಯಲ್ಲ, ಅಗ್ನಿಶಾಮಕ ಇಲಾಖೆ ಅನುಮತಿ ಕೂಡ ಪಡೆಯಬೇಕು. ಈ ಒಂದೇ ಹತ್ರ ಇದು ಮಾಡ್ತೇವೆ. ಆ 4 ಇಲಾಖೆಯನ್ನ ನಾವು ಒಂದು ಸಿಂಗಲ್ ವಿಂಡೋ ಏಕಗವಾಕ್ಷಿ ಇದೆ. ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ನಮ್ಮಲ್ಲೇ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಆ ಥರ ಮಾಡ್ತೇವೆ. ನಿಮ್ಮ ಲೋಕಲ್ ಪಂಚಾಯತಿಗಳಿಂದ ಒಂದು ಪರ್ಮಿಷನ್ ತಗೊಂಡ್ರೆ ನೀವು ನುಡಿದು ಫೈರ್ ಸ್ಟೇಷನ್ನಿಂದ ಮತ್ತು ಬೆಸ್ಕಾಂನಿಂದ ಎರಡೂ ಕೂಡ ನಮ್ಮಲ್ಲೇ ಅನುಮತಿಸಬೇಕು. ನಾವು ಒಂದು ವ್ಯವಸ್ಥೆ ಮಾಡ್ತೇವೆ, ನಮ್ಮ ಜವಾಬ್ದಾರಿ. ನಾವು ಎಲ್ಲಿ ವಿಸರ್ಜನೆ ಮಾಡ್ತೀವಿ ಅಂತ ಕಡ್ಡಾಯವಾಗಿ ಅದನ್ನ ಇದು ಮಾಡಬೇಕು.
ಗೊತ್ತಿರೋ ಮಾಹಿತಿ. ಕೆಲವೊಂದ್ಸಲ ತಿಂಗಳ ಹಬ್ಬಕ್ಕೆ ಆಯ್ತು ಅಂತಾರೆ, ಅಲ್ಲಿ ಮೀನು ಬಿಟ್ಬಿಡ್ತಾರೆ. ಈಗ ಯಾರೋ ಮೀನು ಸಾಕಾಣಿಕೆಯವರು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟಿರ್ತಾರೆ. ಗಣೇಶನ್ ಬಿಟ್ರಿ ಅಂದರೆ ಕಲರೆಲ್ಲ ಹೋಗ್ಬಿಟ್ಟು ಆ ಮೀನಿಗೆಲ್ಲ ಮೀನೆಲ್ಲ ಹೋಗ್ಬಿಟ್ಟು ಹೌದಾ ಇಲ್ಲ. ಆ ಥರದ ನೀವು ಯಾವುದು ಬಿಡ್ತೀರಾ ಅಂತ ಹೇಳಿದ್ರೆ ನಾವು ಸಂಬಂಧಪಟ್ಟ ಮಾತಾಡ್ತಾರೆ. ಏನಾದರೂ ನೀವು ಏನೋ ಬಿಟ್ಟಿದ್ದೀರಾ, ನೀವು ಮೀನು ಬಿಡ್ತಾರೆ ಏನೋ ಬಿಟ್ಟಿದ್ದೀರಾ, ಅಂದರೆ ಬೇರೆ ಏನಾದರೂ ಅದನ್ನು ನೀವು ತಗೊಂಡಿದ್ದೀರಾ ಅಂತ. ಅದೊಂದು ನೀವು ಯಾವುದು ವಿಸರ್ಜನೆ ಮಾಡ್ತೀರಲ್ಲ, ವಿಸರ್ಜನೆ ಮಾಡೋ ಒಂದು ಇದನ್ನು ನಮಗೆ ಹೇಳಬೇಕು. ಇತ್ತ ಬೆಸ್ಕಾಂ ಅಧಿಕಾರಿ ಇರ್ಫಾನ್ ಮಾತನಾಡಿ, ಗಣೇಶ ಮೂರ್ತಿಯ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ವಿದ್ಯುತ್ ಕಂಬಗಳು ಅಥವಾ ಟ್ರಾನ್ಸ್ಫಾರ್ಮರ್ಗಳಿಗೆ ಕಟ್ಟಬಾರದು. ಮೆರವಣಿಗೆ ಅಥವಾ ಮೂರ್ತಿ ವಿಸರ್ಜನೆಗಾಗಿ ಕೆರೆ ಕಟ್ಟೆಗಳಿಗೆ ತೆರಳುವಾಗ ವಿದ್ಯುತ್ ತಂತಿ ಮತ್ತು ಉಪಕರಣಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ತಿಳಿಸಿದ್ರು. ಈ ಗೌರಿ ಗಣೇಶ ಹಬ್ಬವನ್ನು ಏನು ಸಡಗರದಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ, ಇದರ ಜೊತೆ ನಮ್ಮ ವಿದ್ಯುತ್ ಇಲಾಖೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ ಗಣಪತಿಯ ಪ್ರತಿಷ್ಠಾಪನೆ ಆಗಲಿ ವಿಸರ್ಜನೆ ಆಗಲಿ ಮಾಡಬೇಕು ಅಂತ ನಮ್ಮ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಹೆಚ್ಚಾಗಿಡಬೇಕಂದ್ರೆ ಮೊದಲು ನಮ್ಮ ಗಣಪತಿ ಏನು ಪ್ರತಿಷ್ಠಾಪನೆ ಮಾಡ್ತೀರಾ, ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಮ್ಮ ವಿದ್ಯುತ್ ಇಲಾಖೆಯಿಂದ ಏನು ಎಳೆದಿರೋವಂಥ HT ಮತ್ತು LT ಯಾವುದೇ ಲೈನ್ ಇರಲಿ, ದಯಮಾಡಿ ಆ ಲೈನ್ ಕೆಳಗಡೆ ಈ ಶೆಡ್ಗಳನ್ನ ಹಾಕಿ ಪೆಂಡಾಲ್ಗಳನ್ನ ಕಬ್ಬಿಣದ ಏನು ತಗಡಿಂದ ಮಾಡ್ತೀರಾ ಮಾಡಬೇಕಾದ್ರೆ ಆ ಮೇಲ್ಗಡೆ ಯಾವುದೇ ಲೈನ್ ಇಲ್ಲದೆ ಇರೋ ಪ್ರದೇಶದಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಶೆಡ್ಗಳಿಗೆ ಏನು ನೀವು ಕರೆಂಟ್ನ ಎಳ್ಕೋಬೇಕಾದ್ರೆ ಯಾವುದೇ ಡ್ಯಾಮೇಜ್ ಆಗದಂಥ ವೈರ್ಗಳನ್ನ ಬಳಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಗಣೇಶನ ಬ್ಯಾನರ್ಗಳನ್ನ ಫ್ಲೆಕ್ಸ್ಗಳನ್ನ ಹಾಕ್ಬೇಕಾದ್ರೆ ನಮ್ಮ ವಿದ್ಯುತ್ ಇಲಾಖೆಯಿಂದ ಅಳವಡಿಸಿರುವಂತಹ ಯಾವುದೇ ಲೈಟ್ ಕಂಬಗಳಾಗಲಿ ಅಥವಾ TC ಸ್ಟ್ರಕ್ಚರ್ಗಳಿಗಾಗಲಿ ದಯಮಾಡಿ ಯಾರೂ ಫ್ಲೆಕ್ಸ್ಗಳನ್ನ ಮತ್ತು ಬ್ಯಾನರ್ಗಳನ್ನ ಕಟ್ಟಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಈ ಸಭೆಯಲ್ಲಿ ಹುಳಿಯೂರಿನ ಪ್ರಸನ್ನ ಗಣಪತಿ ದೇವಾಲಯ, ಬೆಂಕಿ ಗಣಪತಿ ದೇವಾಲಯ ಸೇರಿದಂತೆ ವಿವಿಧ ದೇವಸ್ಥಾನಗಳ ಸಮಿತಿಯ ಸದಸ್ಯರು, ಜಾಮಿಯಾ, ನೂರಾನಿ, ಬಿಲಾಲ್ ಮಸೀದಿಯ ಮೌಲಿಗಳು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ TV, ಚಿಕ್ಕನಾಯಕನಹಳ್ಳಿ.